ರಾಜ್ಯದ ಜನತೆ ನಿಮ್ಮನ್ನ ಆಶೀರ್ವಾದ ಮಾಡದಂತ ಸಂದರ್ಭದಲ್ಲಿ ಇವತ್ತು ಮೈಸೂರು ಜಿಲ್ಲೆಗೆ ಸೇರಿರ್ತಕ್ಕಂಥ ಏನಿವತ್ತು ನಮ್ಮ ಕೋಟೆ ತಾಲೂಕಿದೆ, ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಿಲ್ಲೆ, ಇಂಥ ಒಂದು ಜಿಲ್ಲೆಯಲ್ಲಿ ಇಂಥ ಘಟನೆಗಳು ದುರ್ಘಟನೆಗಳು ನಡಿಬೇಕಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇದಕ್ಕೆ ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಪತ್ರಿಕೆಗಳಲ್ಲಿ ಓದಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ಕೇರಳದಲ್ಲಿ ಒಂದು ಭೂಕುಸಿತ ಆಗತ್ತೆ. ಭೂಕುಸಿತ ಆಗಿ ಸಾಕಷ್ಟು ಜನ ಪಾಪ ಅಲ್ಲಿ ಜನರ ಜೀವನ ಅಸ್ತವ್ಯಸ್ತ ಆಗದಂಥದ್ದನ್ನ ನಾವು ನೋಡಿದ್ದೇವೆ. ಅವ್ರ ಮೇಲೆ ನಮಗೆ ಅನುಕಂಪ ಇದೆ. ಆದ್ರೆ ಇಲ್ಲಿ ಜನಕ್ಕೆ ನೀವು ಪರಿಹಾರವನ್ನ ಘೋಷಣೆ ಮಾಡಿದಿರಾ. ಅಲ್ಲೆಲ್ಲೋ ಅತಿವೃಷ್ಟಿಯಾಗಿ ಬೀದರ್ನಲ್ಲಿ, ಯಾದಗಿರಿನಲ್ಲಿ, ಕಲಬುರಗಿನಲ್ಲಿ ರೈತರು ಬೀದಿಗೆ ಬರ್ತಾರೆ. ಅಂತ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಅಂತ ರೈತರ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ. ಪರಿಹಾರ ಘೋಷಣೆ ಮಾಡೋದು ಬಿಟ್ಟು ಅಲ್ಲಿ ಅಥವಾ ಇಲ್ಲಿ ಹುಲಿ ದಾಳಿ ಪ್ರಕರಣದಲ್ಲಿ ಇವತ್ಯಾರು ಪಾಪ ನಮ್ಮ ರೈತಾಪಿ ವರ್ಗಕ್ಕೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಮಾಯಕರಿಗೆ ಹುಲಿ ದಾಳಿ ಮಾಡಿ ಆ ಗಾಯ ಆಗಿರ್ತಕ್ಕಂಥ ಅವೆಲ್ಲ ನೋಡ್ಬಿಟ್ರೆ ಕಣ್ಣಾರೆ ನಿಜಕ್ಕೂ ಮನುಷ್ಯತ್ವ ಅಂತಕ್ಕಂಥವ್ರು ಇರ್ತಕ್ಕಂಥವ್ರು ಯಾರೇ ಆ ಕುರ್ಚಿಯಲ್ಲಿ ಕೂತಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನ ಕೊಡಬೇಕಾಗಿತ್ತು. ಮತ್ತೆ ಮುಂದೊಂದು ದಿನ ಇಂಥ ಘಟನೆಗಳಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೆಜ್ಜೆ ಇಡಬೇಕಾಗಿತ್ತು. ಆದ್ರೆ ವಿಪರ್ಯಾಸ, ಕೇರಳದಲ್ಲಾದಂತ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಎಷ್ಟು? 10 ಕೋಟಿ ರೂಪಾಯಿ. ಅದೇ ನಮ್ಮ ರಾಜ್ಯಕ್ಕೆ ಒಂದು ಪಿಡುಗಾಸಿಲ್ಲ. ರೈತರ ಕಷ್ಟ ಅಲ್ಲವ್ರೆ, 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. 1 ರೂಪಾಯಿ ಕೊಡಕ್ಕೆ ಈ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತಾರೆ.